ಹಾಯ್ ಗೆಳೆಯರೇ, ಕೆಲವು ವರ್ಷಗಳಿಂದ ಆಗಾಗ ಊರಿಗೆ ಬರುತ್ತಿದ್ದ ನನ್ನೋಳ ಅಕ್ಕನ ಜೊತೆಗೆ ನಡೆದ ಒಂದು ಘಟನೆಯ ಬಗ್ಗೆ ಇವತ್ತು ನಾನು ನಿಮಗೆ ಹೇಳುತ್ತಾ ಇದ್ದೇನೆ. ನಾನು ವಿಜಯ. ನಾನು ಸಮೀಪದ ಹಳ್ಳಿಯೊಂದರಲ್ಲಿ ವಾಸವಾಗಿದ್ದೆ. ನಾನು ವೃತ್ತಿಯಲ್ಲಿ ನಾನೊಬ್ಬ ಅಂಗಡಿಯ ವ್ಯಾಪಾರಿಯಾಗಿದ್ದೇನೆ. ನನಗೆ 2 ವರ್ಷಗಳ ಹಿಂದೆಯೇ ಮದುವೆಯಾಗಿದ್ದು. ನಾನು ಸಂತೋಷವಾಗಿ ಇದ್ದೇನೆ. ಇನ್ನು ಇವರು ನೋದಲು ಸುಂದರ ಗುಂಗುರು ಕೂದಲು, ಗುಂದನೆಯ ಚಂದ್ರನಂತೆ ಮುಖ, ಚಿಕ್ಕ ಮೂಗು, ಹೀಗೆ ನೋದಲು 2 ಕಣ್ಣು ಸಾಲದು. ಉತ್ತಮ ನದುವಳಿಕೆ ಹೊಂದಿದ್ದು, ಶಾಂತ ಸಾಗರದಂತೆ ಅವರ ನೋಟವಿತ್ತು. ಅವರ ಮುಖದಲ್ಲಿ ನಿರ್ದಿಷ್ಟ ಕಾಂತೀಯತೆ ಇತ್ತು. ಇತರರನ್ನು ತನ್ನತ್ತ ಸೆಳೆಯುವ ನೋಟವನ್ನು ಹೊಂದಿದ್ದಳು. ಮಾತಿನಲ್ಲಿ ನಿಪುಣತೆಯನ್ನು ಹೊಂದಿದ್ದಳು. ಅವರು ಬೆಣ್ಣೆಯಲ್ಲಿ ಕೂದಲನ್ನು ತೆಗೆದಂತೆ ಸೂಕ್ಷ್ಮವಾಗಿ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸುತ್ತಾರೆ. ಅವರು ಇತ್ತೀಚೆಗೆ ನಮ್ಮ ಊರಿಗೆ ಬಂದಿದ್ದರು. ಬನ್ನಿ ಗೆಳೆಯರಿ, ಕಥೆಯನ್ನು ಶುರು ಮಾಡೋಣ. ಆಗ ದಿನ ನಾನು ಎಂದಿನಂತೆ ನಾನು ಮೆಡಿಕಲ್ ಅಂಗಡಿಯಲ್ಲಿ ಕೆಲಸ ಮಾಡುತ್ತಾ ಕುಳಿತಿದ್ದೆ. ಅಂಗಡಿಯಲ್ಲಿ ಯಾವುದೇ ಆಳುಗಳು ಇಲ್ಲದ ಕಾರಣ ಇವರೇ ಒಮ್ಮೊಮ್ಮೆ ಬಂದು ಸಹಾಯ ಮಾಡುತ್ತಿದ್ದರು. ನನಗೆ ಅವರ ಬಗ್ಗೆ ಯಾವುದೇ ಭಾವನೆ ಇದ್ದಿರಲಿಲ್ಲ. ಇನ್ನು ನಾನು ಅಂಗಡಿಯಲ್ಲಿ ಇದ್ದಾಗ ಅವರು ಕೆಲಸ ಮಾಡುವುದನ್ನೇ ದೂರದಿಂದ ನೋಡುತ್ತಿದ್ದರು. ಅದನ್ನು ನಾನು ಸೂಕ್ಷ್ಮವಾಗಿ ಗಮನಿಸಿ ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಸುಮ್ಮನೆ ನನ್ನ ಕೆಲಸ ನಾನು ಮಾಡುತ್ತಿದ್ದೆ. ಇನ್ನು ಒಮ್ಮೊಮ್ಮೆ ಅಂಗಡಿಯಲ್ಲಿ ಯಾವುದೇ ಗಿರಾಕಿಗಳು ಇಲ್ಲದಿದ್ದಾಗ, ಅಂದರೆ ಮಧ್ಯಾಹ್ನದ ಸಮಯದಲ್ಲಿ ಅಂಗಡಿಯಲ್ಲಿ ಕುಳಿತು ಮಾತನಾಡುತ್ತಿದ್ದೆವು. ಹೀಗೆ ಜಾಸ್ತಿ ಬಿಸಿಲು ಇದ್ದಾಗ ಯಾರೂ ಅಂಗಡಿಯ ಸಮೀಪವೂ ಬರುತ್ತಿರಲಿಲ್ಲ. ಹೀಗಾಗಿ ಕೆಳಗೆ ಇದ್ದ ಸ್ವಲ್ಪ ಜಾಗದಲ್ಲೇ ನಾನು ಪಕ್ಕದಲ್ಲಿ ಕುಳಿತು ಮಾತನಾಡುತ್ತಿದ್ದೆ. ಹೀಗಿದ್ದಾಗಲೇ ಅವರಿಗೆ ನಾನು, ನೀವು ಮತ್ತೆ ವಾಪಸ್ ಹೋಗುತ್ತೀರಾ ಎಂದು ಕೇಳಿದೆ. ಅವರು ನನ್ನ ನೋಡುತ್ತಾ, ಹೌದು, ಆದರೆ ನನಗೆ ಅಲ್ಲಿ ವಾಪಸ್ ಹೋಗುವ ಮನಸ್ಸಿಲ್ಲ ಅಂತ ಹೇಳಿದರು. ಆಗ ನಾನು, ಯಾಕೆ, ಏನಾಗಿದೆ, ಅಲ್ಲಿ ಏನು ಸಮಸ್ಯೆ, ಅದು ನಿಮ್ಮದೇ ಮನೆ ಅಲ್ಲವಾ ಅಂತ ಹೇಳಿದಾಗ ಅವರು, ಏನಿಲ್ಲ, ಸುಮ್ಮನೆ ಇಲ್ಲಿ ಇರೋಕೆ ನನಗೆ ಇಷ್ಟ ಅಂತ ಹೇಳಿದರು. ಆಗ ನಾನು ಸರಿ ಅಂತ ಹೇಳಿದೆ. ಹೀಗೆ ಕುಳಿತಾಗ ಅವರು, ನಿನಗೆ ಒಂದು ಮಾತು ಕೇಳ್ತೀನಿ, ಆದ್ರೆ ಏನು ಅಂದುಕೊಳ್ಳಬಾರದು, ಹಾಗೂ ಮತ್ತೆ ಯಾರಿಗೂ ಇದರ ಬಗ್ಗೆ ಹೇಳಬಾರದು ಅಂತ ಹೇಳಿದರು. ಆಗ ನಾನು, ಸರಿ, ಅದರಲ್ಲಿ ಏನಿದೆ ಹೇಳಿ ಅಂತ ಹೇಳಿದೆ. ಆಗ ಅವರು, ನಾನು ನನ್ನ ಯಜಮಾನರು ಎಷ್ಟೇ ಪ್ರಯತ್ನ ಪಟ್ಟರೂ ಸಹಿತ 12 ವರ್ಷಗಳಿಂದ ನನಗೆ ಏನೂ ಸಫಲತೆ ಸಿಗುತ್ತಿಲ್ಲ. ನನಗೆ ದೇವರು ಇನ್ನೂ ಆಶೀರ್ವಾದ ಮಾಡಿಲ್ಲ. ನನಗೆ ವಯಸ್ಸು ಕೂಡ ಜಾಸ್ತಿ ಆಗುತ್ತಾ ಬಂತು. ನನ್ನ ಮಡಿಲು ತುಂಬುತ್ತಾ ಅಂತ್ ಕೇಳಿದಾಗ ನಾನು, ಬೇಜಾರು ಮಾಡಿಕೊಳ್ಳಬೇಡಿ, ಎಲ್ಲವೂ ಸರಿ ಆಗುತ್ತೆ ಅಂತ ಹೇಳಿದೆ. ಆಗ ಅವರು, ನಾನು ಅದರ ಬಗ್ಗೆ ಯೋಚಿಸುತ್ತಿದ್ದೇನೆ, ಆದರೆ ನನ್ನ ಯಜಮಾನರಿಗೆ ಸ್ವಲ್ಪ ಸಮಸ್ಯೆ ಇದೆ. ಅವರಿಗೆ ಏನೋ ಆರೋಗ್ಯದಲ್ಲಿ ಸಮಸ್ಯೆ ಇದೆ. ನಾನು ಡಾಕ್ಟರ ಹತ್ತಿರ ತೋರಿಸುತ್ತಾ ಇದ್ದೀವಿ. ಆದರೆ ಯಾಕೋ ಅದು ಕೂಡ ಯಶಸ್ವಿ ಆಗುತ್ತಿಲ್ಲ. ಆದರೆ ಎಂದು ಹೇಳಿ ಸುಮ್ಮನಾದರು. ಆಗ ನಾನು, ಮುಂದೆ ಹೇಳಿ ಏನಾಯಿತು ಅಂತ ಕೇಳಿದಾಗ ಅವರು ಏನಿಲ್ಲ ಅಂತ ಹೇಳಿದರು. ಆಗ ನಾನು, ನೋಡಿ, ಅದೆಲ್ಲ ನಮ್ಮ ಕೈಯಲ್ಲಿ ಇಲ್ಲ, ಎಲ್ಲವೂ ದೇವರ ಕೈಯಲ್ಲಿ ಇದೆ. ನಮ್ಮ ಕೆಲಸ ನಾವು ಮಾಡಬೇಕು ಅಷ್ಟೇ ಅಂತ ಹೇಳಿದಾಗ ಅವರು, ಹಾಗಾದರೆ ನಿನ್ನ ಮಾತಿನ ಅರ್ಥವೇನು ಅಂತ ಕೇಳಿದರು. ಆಗ ನಾನು, ಏನಿಲ್ಲ ಅಂತ ಹೇಳಿದಾಗ ಅವರು, ದೇವರ ಕೈಯಲ್ಲಿ ಏನಿಲ್ಲ, ಎಲ್ಲವೂ ನಮ್ಮ ಕೈಯಲ್ಲಿ ಇರುತ್ತೆ ಅಂತ ಹೇಳಿದರು. ಆಗ ನಾನು, ನೀವು ಹೇಳುತ್ತಾ ಇರುವುದು ನಿಜವೇ, ಆದರೆ ಅವನ ಆಶೀರ್ವಾದ ಇಲ್ಲದೆ ಹೇಗೆ ಎಲ್ಲ ಸಾಧ್ಯ ಅಂತ ಹೇಳಿದಾಗ ಅವರು, ಹಾಗಿದ್ದರೆ ಎಲ್ಲವನ್ನೂ ಅವನನ್ನು ಕೇಳಿ ಮಾಡುತ್ತೀವಾ, ನಾವು ಒಂದೊಂದು ದಾರಿ ಕಂಡುಕೊಳ್ಳಬೇಕು ಅಂತ ಹೇಳಿದರು. ಆಗ ನಾನು, ನಿಮ್ಮ ಮಾತಿನ ಅರ್ಥ ಏನು ಅಂತ ಕೇಳಿದಾಗ ಅವರು, ಏನಿಲ್ಲ, ಇವಾಗ ಅಂಗಡಿಗೆ ಹೋಗಿ ಏನಾದರೂ ಬೇಕು ಅಂತ ಕೇಳಿದಾಗ ಅದು ಅಲ್ಲ ಅಂದರೆ ಬೇರೆ ತರುತ್ತೇವೆ ನಾವು ಅಲ್ಲವಾ, ಹಾಗೆ ನನಗೂ ಕೂಡ ಬೇರೆ ಬೇಕು ಅಂತ ಅನ್ನಿಸುತ್ತಾ ಇದೆ. ಇನ್ನು ಎಷ್ಟು ವರ್ಷ ಅಂತ ನಾನು ಕಾಯಬೇಕು, ಹಾಗಾಗಿ ನಾನು ಒಂದು ಯೋಚನೆ ಮಾಡಿದ್ದೇನೆ ಅಂತ ಹೇಳಿದರು. ಆಗ ನಾನು, ಹಾಗಂದರೆ ಎಂದು ಕೇಳಿದಾಗ ಅವರ, ಇವಾಗ ನಿನ್ನ ಅಂಗಡಿಯಲ್ಲಿ ನೀನು ಇಲ್ಲ ಅಂದರೆ ಬೇರೆಯವರು ಕೆಲ ಮಾಡುತ್ತಾರೆ ಅಲ್ಲವಾ, ಹಾಗೆ ಅಂದಾಗ ನಾನು, ಹೌದು, ಆದರೆ ನೀವು ಹೇಳುತ್ತಾ ಇರುವುದಕ್ಕೂ ಅಂಗಡಿಗೂ ಏನು ಸಂಬಂಧ ಅಂತ ಕೇಳಿದಾಗ
ಅವರು ಏನಿಲ್ಲ, ಅಂಗಡಿ ಮಾಲೀಕ ಒಬ್ಬರೇ ಇದ್ದರೂ ಕೂಡ ಬೇರೆ ಬೇರೆಯವರು ಕೆಲಸ ಮಾಡಬಹುದು ಅಲ್ಲವಾ ಅಂತ ಮತ್ತೆ ಕೇಳಿದರು. ಅವರ ಒಗಟಿನ ಮಾತು ನನಗೆ ಅರ್ಥವಾಗದೆ ಅವರಿಗೆ ನೀವು ಹೇಳುವುದು ನನಗೆ ಗೊತ್ತಾಗಲಿಲ್ಲ, ನೇರವಾಗಿ ಹೇಳಿ ಅಂತ ಹೇಳಿದೆ. ಆಗ ಅವರು, ನನ್ನ ಯಜಮಾನರು 12 ವರ್ಷಗಳಿಂದ ಕೆಲಸ ಮಾಡುತ್ತಾ ಇದ್ದಾರೆ. ಆದರೆ ಅವರಿಗೆ ಯಶಸ್ಸು ಸಿಗುತ್ತಾ ಇಲ್ಲ. ನೀನು ಒಂದು ವೇಳೆ ಸರಿ ಅಂತ ಹೇಳಿದರೆ ಈ ಅಂಗಡಿ ಎಲ್ಲಾ ನಿನ್ನದೇ ಅನ್ನುತ್ತಾ ಕೈ ಬೇರೆ ಕಡೆಗೆ ತೋರಿಸಿದಳು. ಆಗ ನಾನು, ಇಲ್ಲ, ಅದೆಲ್ಲ ಆಗುವುದಿಲ್ಲ, ತಪ್ಪು ಅಂತ ಹೇಳಿದೆ. ಆಗ ಅವರು, ಇವಾಗ ನನಗೆ ಹುಷಾರಿಲ್ಲ ಅಂತ ಡಾಕ್ಟರ್ ಬಳಿಗೆ ಹೋದರೆ ಅವರು ನನಗೆ ಚಿಕಿತ್ಸೆ ಕೊಡುತ್ತಾರೆ. ಅವರಿಂದ ಕಡಿಮೆ ಅನಿಸಲಿಲ್ಲ ಅಂತ ಹೇಳಿದರೆ ಬೇರೆ ಕಡೆಗೆ ಹೋಗುತ್ತೇವೋ ಅಲ್ವಾ, ಇದು ಕೂಡ ಹಾಗೆ. ಇದಕ್ಕೆ ಚಿಕಿತ್ಸೆ ನೀನೇ ಕೊಡ್ಬೇಕು ಅಂತ ಹೇಳಿದರು. ಆಗ ನಾನು ಸ್ವಲ್ಪ ಹೊತ್ತು ಸುಮ್ಮನಿದ್ದೆ. ಆದರೂ ಕೊನೆಗೆ ಆಗುವುದಿಲ್ಲ ಎಂದು ಮತ್ತೆ ಹೇಳಿದಾಗ ಅವರು, ಸರಿ, ಹಾಗಿದ್ರೆ ಇದಕ್ಕೆ ನನ್ನ ಒತ್ತಾಯ ಏನಿಲ್ಲ. ಆದರೆ ನಾನು ಯಾವತ್ತೂ ಹೀಗೆ ಯಾರ ಜೊತೆಗೂ ಮಾತಾಡಿಲ್ಲ. ನೀವು ನನ್ನ ಕುಟುಂಬದವರು ಅಂತಾನೆ ನಿನಗೆ ಈ ಚಿಕಿತ್ಸೆ ಬಗ್ಗೆ ಕೇಳಿದೆ ಅಷ್ಟೇ ಅಂತ ಹೇಳಿದರು. ಆಗ ನಾನು ಗೊಂದಲದಿಂದ, ಸರಿಯಾದರೆ ಈ ಬಗ್ಗೆ ಯಾರಿಗೂ ಗೊತ್ತಾಗಬಾರದು, ಗೊತ್ತಾದರೆ ನನಗೂ ಮನೆಯಲ್ಲಿ ಸಮಸ್ಯೆಯಾಗುತ್ತೆ ಅಂತ ಹೇಳಿದಾಗ ಅವರು, ನಾನು ಯಾರಿಗೂ ಹೇಳುವುದಿಲ್ಲ ಅಂತ ಭಾಷೆ ಕೊಟ್ಟರು. ಆಗ ನಾನು, ಇವಾಗ ಮಾತ್ರ ಇದು ಸಾಧ್ಯವಿಲ್ಲ, ಏಕೆಂದರೆ ಮನೆಯಲ್ಲಿ ಎಲ್ಲರೂ ಇರುತ್ತಾರೆ. ಇವಾಗ ಅಂಗಡಿಯಲ್ಲಿ ಕೂಡ ಅದು ಸಾಧ್ಯವಿಲ್ಲ ಅಂತ ಹೇಳಿದಾಗ ಅವರು, ಸರಿ, ಸಮಯ ಸಿಕ್ಕಾಗ ಆಗ ಚಿಕಿತ್ಸೆ ಕೊಡು ಅಂತ ಹೇಳಿದರು. ಆಗ ನಾನು, ಇವಾಗ ಮೊದಲು ಊಟಕ್ಕೆ ಮನೆಗೆ ಹೋಗೋಣ ನಡೀರಿ ಅಂತ ಹೇಳಿದಾಗ ಅವರು, ಸರಿ, ಸಮಯ ಬಂದಾಗ ಇದಕ್ಕೆ ಬೇರೆ ದಾರಿ ಮಾಡ್ದೋಣ ಅಂತ ಅಲ್ಲಿಂದ ಮನೆಗೆ ಊಟಕ್ಕೆ ಬಂದೆವು. ಹೀಗೆ ಕೆಲವು ದಿನಗಳು ಕಳೆದವು. ಕೊನೆಗೆ ಒಂದು ದಿನ ಮನೆಯಲ್ಲಿ ಎಲ್ಲರೂ ಊರಿಗೆ ಹೋಗಬೇಕಾದ ಪರಿಸ್ಥಿತಿ ಬಂದಿತು. ಆಗ ನಾನು ಅಂಗಡಿ ಬಿಟ್ಟು ಬರೋದಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗಲೇ ಇವರು ನನ್ನ ಮನೆಯವರ ಮುಂದೆ, ಸರಿ, ನೀವೆಲ್ಲ ಹೋಗಿ ಬನ್ನಿ, ನಾನು ಇಲ್ಲೇ ಇದ್ದು ಇವರಿಗೆ ಊಟದ ವ್ಯವಸ್ಥೆ ಮಾಡುತ್ತೇನೆ ಅಂತ ಅವರು ಇಲ್ಲೇ ಉಳಿದುಕೊಂಡರು. ಅವತ್ತು ನಾನು ಸಂತೋಷವಾಗಿದ್ದೆ. ನಾನು ಆವತ್ತು ಮನೆಗೆ ಬೇಗನೆ ಬಂದಿದ್ದೆ. ಅವರು ಕೂಡ ನನಗಾಗಿ ಕಾಯುತ್ತಿದ್ದರು. ನಾನು ಆವತ್ತು ಅವರಿಗೆ ಅಲ್ಲಿಯೇ ಅವರು ಹೇಳಿದ್ದ ಚಿಕಿತ್ಸೆ ನೀಡಿದ್ದೆ. ಅವರಿಗೆ ದೊಡ್ಡದಾದ ಇಂಜೆಕ್ಷನ್ ಕೂಡ ನೀಡಿದೆ. ಅವರಿಗೆ ನೋವು ತಡೆಯಲು ಆಗಲಿಲ್ಲ. ಆಮೇಲೆ ಸ್ವಲ್ಪ ಹೊತ್ತಿನ ಮೇಲೆ ಸುಮ್ಮನಾದರು. ಇನ್ನು ನಾನು ನೀಡಿದ್ದು ಯಾರಿಗೂ ಗೊತ್ತಾಗಲಿಲ್ಲ. ಇನ್ನು ಇವಾಗ ಅವರಿಗೆ ನನ್ನ ಕಂಡರೆ ಗೌರವ ಕೂಡ ಇದೆ. ಯಾಕೆಂದರೆ ಹೊರಗಡೆ ಅಲ್ಲಿ ಇಲ್ಲಿ ಎಂದು ಹೋಗುವ ಬದಲು ಅವರು ನನ್ನನ್ನೇ ಇದಕ್ಕೆ ಸರಿಯಾದ ವ್ಯಕ್ತಿ ಎಂದು ಆಯ್ಕೆ ಮಾಡಿದ್ದರು. ಇನ್ನು ಆವತ್ತು ಅವರು ಮತ್ತು ನಾನು ತೆಗೆದುಕೊಂಡ ನಿರ್ಧಾರಗಳು ಆ ಸಮಯಕ್ಕೆ ಸರಿಯಾಗಿ ಇದ್ದವು. ಸುಮ್ಮನೆ ಅವರು ಹೊರಗೆ ಬೇರೆ ಕಡೆಗೆ ಹೋದರೆ ಇದರಿಂದ ಅವರಿಗೆ ಸಮಸ್ಯೆಯೂ ಆಗುತ್ತಿತ್ತು. ಅವರ ನಿರ್ಧಾರವನ್ನು ಮೆಚ್ಚಿ ನಾನೇ ಒಪ್ಪಿಗೆಯಿಂದ ಅವರಿಗೆ ಸಹಾಯವನ್ನು ಮಾಡಿದ್ದೆ. ಇನ್ನು ಸಹಾಯ ಎಂದರೆ ಬೆಂಬಲ ಮತ್ತು ಮಾರ್ಗದರ್ಶನ ನೀಡುವುದಾಗಿದೆ. ಇದು ಹಲವು ರೀತಿಯಲ್ಲಿ, ಹಲವು ರೂಪದಲ್ಲಿ ಇರುತ್ತದೆ. ಉದಾಹರಣೆಗೆ ಭಾವನಾತ್ಮಕ, ಮಾನಸಿಕ, ಸಾಮಾಜಿಕ, ಆರ್ಥಿಕ ರೀತಿಯಲ್ಲಿ ಇರುತ್ತದೆ. ಆದರೆ ಅವರಿಗೆ ಬೇಕಾದದ್ದು ಆಗ ರೀತಿಯ ಸಹಾಯವಾಗಿದ್ದರಿಂದ ಅದು ಸಾಮಾನ್ಯವಾಗಿ ಹೊರಗೆ ಸಿಗುವುದು ಕಷ್ಟ ಎಂದು ನಾನು ಸಹಾಯ ಮಾಡಿದ್ದೆ. ಇನ್ನು ಈ ಸಹಾಯವು ಜೀವನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ವ್ಯಕ್ತಿಗಳು ತಮ್ಮ ಹತಾಶೆ, ಕಷ್ಟ ಅಥವಾ ಸಂಕಷ್ಟಗಳನ್ನು ನಿವಾರಿಸಲು ಸಹಾಯವನ್ನು ಅನಿವಾರ್ಯವಾಗಿ ಕೇಳಿದಾಗ ಅವರಿಗೆ ನಾವು ಸಹಾಯ ಮಾಡಬೇಕು. ಅದರಿಂದ ಏನು ಅಪೇಕ್ಷೆ ಮಾಡಬಾರದು. ಇದರಿಂದ ಅವರ ಆತ್ಮವಿಶ್ವಾಸ ಹೆಚ್ಚಾಗಿ ಅವರು ಸಮಸ್ಯೆಗಳನ್ನು ಸುಲಭವಾಗಿ ಎದುರಿಸಲು ಕಳೆಯುತ್ತಾರೆ. ಇನ್ನೂ ಪ್ರೋತ್ಸಾಹ, ಮಾರ್ಗದರ್ಶನವೂ ಕೂಡ ವ್ಯಕ್ತಿಯ ಮಾನಸಿಕ ಆರೋಗ್ಯವನ್ನು ಬೆನ್ನೇಲಿಸಲು ಸಹಾಯವಾಗಿದೆ. ಆದರೆ ಸಹಾಯ ನೀಡಲು ಮೊದಲಿಗೆ ಸ್ವಯಂ ಅವಶ್ಯಕತೆಗಳನ್ನು ಅರ್ಥ ಮಾಡಿಕೊಂಡು ನಾವು ಮತ್ತೊಬ್ಬರಿಗೆ ಸಹಾಯ ಮಾಡಬೇಕು. ಅದರಿಂದ ನಮಗೂ, ನಮ್ಮ ಕುಟುಂಬಕ್ಕೂ ಮತ್ತು ನಮ್ಮ ಜೀವನಕ್ಕೂ ತೊಂದರೆ ಆಗಬಾರದು. ಯಾರಾದರೂ ಇಂತಹ ಸಹಾಯ ಕೇಳಿದಾಗ ಅವರ ದೃಷ್ಟಿಕೋನವನ್ನು ಅರ್ಥಮಾಡಿಕೊಂಡು ಮತ್ತು ಅವಶ್ಯಕತೆಗೆ ಅನುಗುಣವಾಗಿ ಕೆಲಸ ಮಾಡಿ, ಆದರೆ ಹಿಂದೆ ಯಾವುದೇ ದುರುದ್ದೇಶ ಇರಬಾರದು. ಇನ್ನು ನೀವು ಇತರರಿಗೆ ಸಹಾಯ ಮಾಡುವಿರಿ ಎಂಬುದನ್ನು ನಿಮ್ಮ ಸಂಬಂಧಗಳು ಮತ್ತಷ್ಟು ಗಟ್ಟಿಯಾಗುತ್ತವೆ ಎಂಬುದು ನಮ್ಮ ಅಭಿಪ್ರಾಯವಾಗಿದೆ.
ಗೆಳೆಯರೇ, ಈ ಕತೆ ಇಷ್ಟವಾಗಿದ್ದಾರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಪೆಗೆ ಅನ್ನು ಫಾಲೋ ಮಾಡಿಕೊಳ್ಳಿ. ಧನ್ಯವಾದಗಳು.